ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ಮೋ ರಿಂಕಾಣ ಚಾನಲ್. ಇವತ್ತು ಮ್ಯಾಟ್ರ್ ಏನು ಗುರು ಅಂತಂದರೆ, ನೆಕ್ಸ್ಟ್ ಅಪ್ಕಮಿಂಗ್ 10 ಇಯರ್ಸಲ್ಲಿ ಈ ಥರ ಟೆಕ್ನಾಲಜಿ ಇಂಪ್ಲಿಮೆಂಟ್ ಕಂಪಲ್ಸರಿ ನೀವು ನೋಡ್ತೀರಾ. ಸೊ ಇದರಲ್ಲಿ ಎವ್ರಿ ಟೆಕ್ನಾಲಜಿ ನೀವು ಮಸ್ಟ್ ಶುಡ್ ನೋಡ್ತೀರಾ. ಬಿಕಾಸ್ ಎನ್ವಿರಾನ್ಮೆಂಟ್ ನೋಡ್ತಾ ಇದ್ದರೆ ವರ್ಲ್ಡಲ್ಲಿ ಡೇ ಬೈ ಡೇ ಎವ್ರಿ ಸಿಚುವೇಶನ್ಸ್, ಕೆಲವೊಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಕಣ್ಮರೆ ಆಗ್ತದವೆ. ಸೊ ನಾವು ಫ್ಯೂಚರಲ್ಲೂ ಸಹ ಇಂಥ ಆ್ಯಕ್ಟಿವಿಟೀಸ್ನ ಮರೆತು ಕೆಲವೊಂದು ನಾವು ಟಾಪಪ್ ಆಗ್ತೀವಿ, ಮೀನ್ಸ್ ಫ್ಯೂಚರ್ನ ಅಪ್ಗ್ರೇಡ್ ಮಾಡ್ತೀವಿ, ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೊತೀವಿ. ಸೊ ಅವು ಟೆಕ್ನಾಲಜಿ ಯಾವ್ಯಾವ ಅಂತ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಓಕೆ, ಸೊ ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡಿ, ಒಳ್ಳೆ ಇಂಪಾರ್ಟೆಂಟ್ ಕಂಟೆಂಟ್ ಇದು. ಸೊ ಮಿಸ್ ಮಾಡಬೇಡಿ. ಓಕೆ, ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಏನು ಗುರು ಅಂತಂದರೆ ಫಿಸಿಕಲ್ ಸಿಮ್ ಕಾರ್ಡ್ಸ್. ಪ್ರೆಸೆಂಟ್ ಆ್ಯಸ್ ಆಫ್ ನಾವೇನು ಯೂಸ್ ಮಾಡ್ತಿದ್ವಿ ಈ ಫಿಸಿಕಲ್ ಸಿಮ್ ಕಾರ್ಡ್ಸು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಈ ಸಿಮ್ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಈ ಸಿಮ್ ಬಂದ್ಬಿಟ್ಟು ನಮಗೆ ಆಲ್ರೆಡಿ 2-3 ಇಯರ್ಸಿಂದ ಬಂದಿದೆ. ಬಟ್ ಆ್ಯಸ್ ಆಫ್ ನೌ ಅಂತ ನಮ್ಮ ಕಂಟ್ರಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಈ ಸಿಮ್ನ. ಅಂದರೆ ಅದರ ಕಂಟ್ರಿಯಲ್ಲಿ ಭಾಳಷ್ಟು ಯೂಸ್ ಮಾಡ್ತಾರೆ, ಬಟ್ ನಮ್ಮ ಕಂಟ್ರಿಯಲ್ಲಿ ಏನಂತಂದರೆ ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಮೊಬೈಲ್ಸಲ್ಲಿ ಏನಿರ್ತವೆ ಇನ್ಬಿಲ್ಟ್ ಈ ಸಿಮ್ ಬರುತ್ತೆ. ಈ ಸಿಮ್ ನಾವೆಂತಂದರೆ ISP ಅವ್ರು ಏನು ಪ್ರೊವೈಡ್ ಮಾಡ್ತಾರೋ ಅದನ್ನು ಆ್ಯಕ್ಟಿವೇಷನ್ ಕೋಡ್ ಥ್ರೂ ಅಥವಾ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಾವು ಬಿಲ್ಟ್ ಇನ್ ಈ ಸಿಮ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಲಿ ನಾವೆಂತಂದರೆ ಅಪ್ಡೇಟೇಷನ್ ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ನಾವು ನೋಡ್ತೀವಿ. ಸೊ ಈ ಸಿಮ್ನ ನಮಗೆ ಬೆನಿಫಿಟ್ ಏನು ಗುರು ಅಂತಂದರೆ, ನಮಗೆ ಈ ರೀತಿಲಿ ಫಿಸಿಕಲ್ ಯಾವುದೇ ರೀತಿಲಿ ಸಿಮ್ ನಮಗೆ ಕ್ಯಾರಿ ಮಾಡೋದು ಅಥವಾ ಇನ್ಸೆಟ್ ಮಾಡೋದು ಆ ಥರ ಎಲ್ಲ ನೆಸೆಸಿಟಿ ಇರಲ್ಲ. ಬಟ್ ಏನಂತಂದರೆ ಯಾರಾದರೂ ಇದನ್ನು ಥೆಫ್ಟ್ ಮಾಡಿದರೆ ಮೊಬೈಲ್ನ ಥೆಫ್ಟ್ ಮಾಡಿದರೆ, ಸೊ ಅವ್ರು ಮೊದಲನೇದಾಗಿ ಏನಂತಂದರೆ ಆ ಮೊಬೈಲ್ನ ಆನ್ ಮಾಡಿ ಲಾಕ್ ಸ್ಕ್ರೀನ್ ಏನು ಗೊತ್ತಿರಲ್ಲ, ಜಸ್ಟ್ ಹಂಗೆ ಆನ್ನಲ್ಲೇ ಇಕ್ಕಿರ್ತಾರೆ. ಬಟ್ ನಾವು ಪ್ರೆಸೆಂಟ್ ಏನು ನ್ಯಾನೋ ಸಿಮ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಮೊಬೈಲಲ್ಲಿ ಏನಂತ ಸಿಮ್ನ ತೆಗೆದು ಬಿಸಾಕ್ಬಿಡ್ತಾರೆ. ಬಟ್ ಏನಂತಂದರೆ ಈ ಸಿಮ್ನ ಯೂಸ್ ಮಾಡೋದ್ರಿಂದ ಆ ಇನ್ಬಿಲ್ಟ್ ಆಗಿರೋ ಈ ಸಿಮ್ನ ತೆಗೆದಾಕೋ ಚಾನ್ಸಸ್ ಇರಲ್ಲ. ಸೊ ಆ ರೀತಿಲಿ ಇದೆ ಅನ್ನೋದು ಈ ಸಿಮ್ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವೆಂತ ಈ ನ್ಯಾನೋ ಸಿಮ್ ಅವೆಲ್ಲ ನಾವು ನೋಡೋದಿಲ್ಲ, ಬಿಲ್ಟ್ ಇನ್ ಈ ಸಿಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಬಂದ್ಬಿಟ್ಟು ಅಂತಂದರೆ ಈ ಸಿಮ್ ಸಪೋರ್ಟೆಡ್ ಮಾಡಲ್ಸ್ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಭಾಳಷ್ಟು ಮೊಬೈಲ್ಸ್ ಇದ್ದಾವೆ. ಸೊ ನೀವು ಒಂದು ಟೈಮ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಯಾವ್ಯಾವ ಮಾಡಲ್ಸ್ ಈ ಸಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಆಲ್ರೆಡಿ ನೋಡಿಸುತ್ತೆ. ಸೊ ನೀವು ಆ ಮಾಡಲ್ ರಿಲೇಟೆಡ್ ಮೊಬೈಲ್ ಯೂಸ್ ಮಾಡ್ತಿದ್ರೆ ಸೊ ನೀವು ಸಹ ಈ ಸಿಮ್ ಆ್ಯಕ್ಟಿವೇಟ್ ಯೂಸ್ ಮಾಡ್ಕೋಬೋದು. ಓಕೆ, ಸೊ ನಿಮಗೇನು ಈ ಸಿಮ್ ಆ್ಯಕ್ಟಿವೇಷನ್ ಬಗ್ಗೆ ರಿಲೇಟೆಡ್ ಏನೋ ವೀಡಿಯೋ ಬೇಕಾದ್ರೆ ಕೆಳಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವೀಡಿಯೋ ಮಾಡಿ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಯಾವ್ದು ಗುರು ಅಂತಂದರೆ ಫಿಸಿಕಲ್ ಕಾರ್ಡ್ಸ್ ಲೈಕ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್ ಏನಿದಾವಲ್ಲ ಇವು ಬಂದ್ಬಿಟ್ಟು ನಮ್ಗೆ ಯಾವುದೇ ರೀತಿಲಿ ಫ್ಯೂಚರಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್ ಇರೋಲ್ಲ. ನಮಗೇನಂತಂದರೆ ಇವು ಡಿಜಿಟಲಿ ಆಗಿರ್ತವೆ. ಓಕೆ, ಸೊ ಮೀನ್ಸ್ ಈ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ನಾವು ಯಾವತ್ತೂ ಯೂಸ್ ಮಾಡೋಲ್ಲ. ಲೈಕ್ UPI ಪೇಮೆಂಟ್ಸ್ ಆಲ್ಸೋ ನಾವೇನಂತಂದರೆ ಅಪ್ಕಮಿಂಗ್ ಇವಾಗ ಆಲ್ರೆಡಿ ನೋಡ್ತಾ ಇದ್ದೀವಿ NFC ಸಪೋರ್ಟೆಡ್ ಮೊಬೈಲ್ಸ್ ಆಲ್ರೆಡಿ ಬಂದಿದೆ. ಮೀನ್ಸ್ NFC ಸಪೋರ್ಟೆಡ್ ಮೀನ್ಸ್ ನಮ್ಗೆ ಯಾವುದೇ ರೀತಿಲಿ ಫಿಸಿಕಲ್ ಕಾರ್ಡ್ ಬೇಕಾಗಿಲ್ಲ. NFC ಸಪೋರ್ಟೆಡ್ ಮೊಬೈಲ್ ನಮ್ಮ ಹತ್ರ ಇದ್ದರೆ ಸಾಕು. ಜಸ್ಟ್ ಮೊಬೈಲ್ನ ನಾವು ಟ್ಯಾಪ್ ಮಾಡೋದ್ರ ಮುಖಾಂತರ ನಾವು ಪೇಮೆಂಟ್ಸ್ನ ಪೇ ಮಾಡ್ಬೋದು. ಓಕೆ, ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್ ಹೇಳ್ತೀರಾ ಸೇಮ್ ಆ್ಯಸ್ ಇಟ್ ಈಸ್ ನಮಗೆ UPI ಪಿನ್ ಎಂಟರ್ ಮಾಡಿ ನಾವು ಕ್ಯಾಶ್ ಅಮೌಂಟ್ ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇವಾಗೇನು ಬೈ ಡಿಫಾಲ್ಟಾಗಿ ನೀವೇನು ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ರೆ ಸೊ ಅದಕ್ಕೆ ಸರ್ಟನ್ ರಿಲೇಟೆಡ್ ಬ್ಯಾಂಕ್ ರಿಲೇಟೆಡ್ ಒಂದು ಅಪ್ಲಿಕೇಶನ್ ಇರುತ್ತೆ. ಆ ಕ್ರೆಡಿಟ್ ಕಾರ್ಡ್ಸ್ನ ನಾವು ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಡಿಜಿಟಲಿ. ಓಕೆ, ಸೊ ನಮಗೆ ಈವನ್ ಡೆಬಿಟ್ ಕಾರ್ಡ್ ಆಲ್ಸೋ ನಮಗೆ ಆ ಬ್ಯಾಂಕ್ ರಿಲೇಟೆಡ್ ಅಪ್ಲಿಕೇಶನ್ಸಲ್ಲಿ ನಮಗೆ ಡಿಜಿಟಲ್ ಆಗಿ ಸೇವ್ ಆಗಿರುತ್ತೆ. ಸೊ ನಮಗೇನು ಅವಶ್ಯಕತೆ ಇಲ್ಲ. ನಿಮಗೆ ಕ್ಯಾಶ್ ರಿಲೇಟೆಡ್ ಯಾವ ಥರ ತಗೊಳೋದು ಅಂತ ನಿಮಗೆ ಇದರಲ್ಲೂ ಡೌಟ್ ಬರ್ಬೋದು. ಏನಂತಂದರೆ ನಮಗೆ ಫಾರ್ ಎಕ್ಸಾಂಪಲ್ ಇದಕ್ಕೆ SBI ಏನೇ ಇದೆ, SBI ಅವರು ಏನಂತಂದರೆ ಅವರು ATMಗಳಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇರೋ ಒಂದು ಆಪ್ಷನ್ ಏನಂದರೆ ಕಾರ್ಡ್ಲೆಸ್ ವಿಡ್ರಾ ಅಂತ. ಸೊ ಕಾರ್ಡ್ಲೆಸ್ ವಿಡ್ರಾ ಅಂತಂದರೆ ಅವರು ಒಂದು QR ಕೋಡ್ನ ನೋಡಿಸ್ತಾರೆ. ಆ QR ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ OTP ಎಂಟರ್ ಮಾಡಿ ಎಷ್ಟು ಅಮೌಂಟ್ ಬೇಕಂತ ನಾವು ಎಂಟರ್ ಮಾಡಿಬಿಟ್ರೆ ಸಾಕು, ಅದು ನಿಮಗೆ ಕ್ಯಾಶ್ ರೀತಿಯಲ್ಲಿ ATMಯಿಂದ ವಿಡ್ರಾ ಮಾಡ್ಕೋಬೋದು. ಸೊ ಈ ರೀತಿಯಲ್ಲೆಲ್ಲ ಫೀಚರ್ಸ್ ಪ್ರೊವೈಡ್ ಮಾಡಿದರೆ ಸೇಮ್ ಅದೇ ರೀತಿಯ ಫೀಚರ್ಸ್ ನಾವು ಅಪ್ಕಮಿಂಗ್ ಡೇಸಲ್ಲಿ ಎಲ್ಲ ATM ಬ್ಯಾಂಕ್ಗಳೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್. ನಮಗೆ ಈ ಕಾರ್ಡ್ಸ್ ರಿಲೇಟೆಡ್ ಇವೆಲ್ಲ ಬಂದ್ಬಿಟ್ಟು ಡಿಜಿಟಲಿ ಆಗಿ ಸೇವ್ ಆಗಿರ್ತವೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್. ಆಲ್ರೆಡಿ ನಾವು UPI ಪೇಮೆಂಟ್ಸ್ ಎಲ್ಲ ಮಾಡ್ತಿದ್ದೇವೆ, ಫೋನ್ಪೇ, ಗೂಗಲ್ ಪೇ, Paytm ಎಕ್ಸೆಟ್ರಾ ಎಲ್ಲ ಪೇಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಫ್ಯೂಚರಲ್ಲಿ ಇನ್ನೂ ರೀತಿಯಲ್ಲಿ ಅಪ್ಗ್ರೇಡ್ ಆಗ್ಬೋದು. ಓಕೆ, ನಮಗೆ ಪ್ರೆಸೆಂಟ್ ನಾವು ಮೊಬೈಲಲ್ಲಿ NFC ನೋಡ್ತಿದ್ದೀವಿ, ನೆಕ್ಸ್ಟ್ ವಾಚಲ್ಲಿ ಬರುತ್ತೆ, ಸೊ ನಮಗೆ AR ಗ್ಲಾಸಸ್ಸಲ್ಲಿ ಬರುತ್ತೆ. ಸೊ ಈ ರೀತಿಯಲ್ಲಿ ನಮ್ಗೆ ಏನಂತಂದರೆ ಈ ಥರ ಟೆಕ್ನಾಲಜೀಸ್ ನಾವು NFC ಸಪೋರ್ಟ್ ಎಲ್ಲ ಡಿವೈಸಸ್ಸಲ್ಲೂ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಟೆಕ್ನಾಲಜಿ ಯಾವುದು ಅಂತಂದರೆ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಿರೋ USB ಪೆನ್ ಡ್ರೈವ್ಸ್ ಮತ್ತು HDDs. ಸೊ ಇವು ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಕಾಣಿಸೋದೇ ಇಲ್ಲ. ಬಿಕಾಸ್ ನಾವೆಂದರೆ ಆ್ಯಸ್ ಆಫ್ ಇವಾಗ ನಾವು ಕ್ಲೌಡ್ ಬೇಸ್ಡ್ ಡಾಟಾ ಎಲ್ಲ ಸೇವ್ ಮಾಡ್ತಿದ್ದೀವಿ. ನಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗೂಗಲ್ ಫೋಟೋಸ್, ಗೂಗಲ್ ಡ್ರೈವ್ ಇವೆಲ್ಲ ನಮಗೆ ಬೆಸ್ಟ್ ಎಕ್ಸಾಂಪಲ್ಸ್ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಏನಂತಂದರೆ ಅವ್ರು ಸರ್ಟನ್ ಪ್ಲಾನ್ ಸಿಗ್ತಾರೆ ಮಂತ್ಲಿ ವೈಸ್. ಲೈಕ್ ನೀವು ಮಂತ್ಲಿ ಇಷ್ಟು ಅಮೌಂಟ್ ಪೇ ಮಾಡಿದರೆ 200-300 ರೂಪೀಸ್ ಪೇ ಮಾಡಿ ನೀವು
2 TB ಅದೇನಿದ್ರೆ ನೀವು ಆ್ಯಕ್ಸಸ್ ತಗೋಬೋದು, ಅಂದರೆ ಆ್ಯಕ್ಸಸ್ ಮಾಡ್ಕೋಬೋದು. ಲೈಕ್ 2 TB ಓನ್ಲಿ. ನಿಮ್ಗೆ ಅದಕ್ಕಿಂತ ಜಾಸ್ತಿ ಇನ್ನೂ ಆ್ಯಕ್ಸಸ್ ಬೇಕಂದರೆ ಸೊ ಇನ್ನೂ ಜಾಸ್ತಿ ಅಮೌಂಟ್ ನೀವು ಪೇ ಮಾಡಬೇಕಾಗುತ್ತೆ. ಓಕೆ, ಗೂಗಲ್ ಡ್ರೈವ್, ಗೂಗಲ್ ಫೋಟೋಸ್ ಆಗಿರ್ಬೋದು. ಬಿಕಾಸ್ ಯಾಕೆ ಈ ರೀತಿಲಿ ಆಗ್ತಿದೆ ಅಂತಂದರೆ ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಸಿನಾರಿಯೋ ನೋಡ್ಕೊಂಡ್ರೆ HHD ಮತ್ತು ಕೆಲವೊಂದು ಹಾರ್ಡ್ ಡಿಸ್ಕು ಇಂಟರ್ನಲ್ ಎಕ್ಸ್ಟರ್ನಲ್ ಬಂದ್ಬಿಟ್ಟು ಕಾಸ್ಟ್ ಹೆವಿ ಜಾಸ್ತಿ ಆಗ್ತಾಯಿದೆ, ಇನ್ಕ್ಲೂಡಿಂಗ್ ರ್ಯಾಮ್ ಆಲ್ಸೋ. ಸೊ ನಮಗೆ ರ್ಯಾಮ್ ಕಡಿಮೆ ಕಾಸ್ಟಲ್ಲಿ ಸಿಗ್ತಿತ್ತು, ಇವಾಗ ಡಬಲ್ ಆಗಿಬಿಟ್ಟಿದೆ ಎಲ್ಲ, ಇನ್ಕ್ಲೂಡಿಂಗ್ ಗ್ರಾಫಿಕ್ ಕಾರ್ಡ್ ಆಲ್ಸೋ. ಸೊ ಮದರ್ ಬೋರ್ಡು ಈ ರೀತಿಯಲ್ಲಿ ನಾವೇನಂತಂದರೆ ಮುಂದೆ ಫ್ಯೂಚರಲ್ಲಿ ಭಾಳಷ್ಟು ನಮಗೆ ಕ್ಲಾಶಸ್ ನೋಡ್ತೀವಿ. ಸೊ ನೋಡೋಣ ಮುಂದೆ ನಮಗೆ ಯಾವ ಥರ ಇದೆ ಟೆಕ್ನಾಲಜಿ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಮಾತ್ರ ಈ ಥರ ಇಂಪ್ಲಿಮೆಂಟ್ ಕ್ಲೌಡ್ ಬೇಸ್ಡ್ ನಾವು ಡಾಟಾ ಸೇವಿಂಗ್ ಎಲ್ಲ ನಾವು 100% ನೋಡ್ತೀವಿ. ಹಾಗೆ ನೆಕ್ಸ್ಟ್ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡಿದ್ರೆ ಗೇಮಿಂಗ್ ಸರ್ವರ್ಸ್. ಲೈಕ್ ಇವಾಗ ಪ್ರೆಸೆಂಟ್ ನಾವೇನಂತಂದ್ರೆ ನಾವು ಗೇಮ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, ಜಸ್ಟ್ ನಾವು ಒಂದು PC ಸೆಟಪ್ನ ಮಾಡ್ಕೊಂಡ್ರೆ 2 or 3 lakhs. ಓಕೆ, ಆ ಥರ ನಾವು PC ಸೆಟಪ್ ಮಾಡ್ಕೊಂಡು ಆ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಗೇಮ್ ಪ್ಲೇ ಆಗಿರ್ತೀವಿ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವೇಂತ ಈ ರೀತಿ ನಮಗೆ PC ಬಿಲ್ಡ್ ಮಾಡೋ ನೆಸೆಸಿಟಿ ಇರಲ್ಲ. ಇವ್ರೇನಂತಂದ್ರೆ ಕೆಲವೊಂದು ಕಂಪ್ನೀಸ್ ಲೈಕ್ NVIDIA ಅವ್ರು ಏನಂತ ಕೆಲವೊಂದು ಪ್ಲಾನ್ಸ್ನ ಕೊಡ್ತಾರೆ. ಓಕೆ, ಸೊ ಮೀನ್ಸ್ ಈ ಗೇಮಿಂಗ್ ಸರ್ವರ್ಸ್ನ ಅವರೇ ಬಿಲ್ಡ್ ಮಾಡ್ತಾರೆ. ಅವರೇ ಬಿಲ್ಡ್ ಮಾಡಿ ಏನಂತಂದರೆ ಸರ್ಟನ್ ಪ್ಲಾನ್ಸ್ ಇರ್ತಾರೆ, ಇಷ್ಟು ಸ್ಟೋರೇಜ್ ಆಕ್ಸಸ್ ಕೊಟ್ಟು ಅವ್ರ ಸ್ಟೋರೇಜಲ್ಲಿ ನೀವು ಅವ್ರೇನು ಕೊಟ್ಟಿರ್ತಾರೆ ಅಲ್ಲಿ ಲಿಮಿಟೆಡ್ ಸ್ಟೋರೇಜ್, ಅದರಲ್ಲಿ ನೀವು ಬೇಕಾಗಿರೋ ಗೇಮ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸರ್ವರಲ್ಲಿ ಸೊ ನೀವು ಗೇಮ್ನ ಪ್ಲೇ ಮಾಡ್ಕೋಬೋದು. ಓಕೆ, ಕ್ಲೌಡ್ ಬೇಸ್ಡ್ ಗೇಮಿಂಗ್. ಸೊ ಈ ರೀತಿ ನಾವು ಫ್ಯೂಚರ್ಸಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಆ್ಯಸ್ ಆಫ್ ನೌ NVIDIA ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ಮುಂದೆ ಫ್ಯೂಚರಲ್ಲಿ ಕಂಪಲ್ಸರಿ ಇದು ಹೋಗುತ್ತೆ. ಬಿಕಾಸ್ ಏನಂತಂದರೆ ಈಗ ಆ್ಯಸ್ ಪರ್ ಮಾರ್ಕೆಟ್ ಸೆನಾರಿಯೋ ಏನಂತಂದರೆ ಒಂದು PC ಬಿಲ್ಡ್ ಮಾಡೋಕಂದ್ರೆ ಹೆವಿ ಬಿಲ್ಡ್ ಅಂದರೆ 1.5 lakh ಆ ಥರ 2 lakh ಆ ಥರ ಆಗ್ತಿತ್ತು. ಓಕೆ, ಸೊ ಮಿಡ್ ರೇಂಜ್ ಆಗಿದ್ರೆ ಮೀನ್ಸ್ ಗೇಮಿಂಗ್ ಲೆವೆಲಲ್ಲಿ. ಬಟ್ ಏನಂತಂದರೆ ಇವಾಗ ಅದೇ ಮಿಡ್ ರೇಂಜ್ನ ನೀವೇನಾದರೂ ನೀವು ಗೇಮಿಂಗ್ PC ಬಿಲ್ಡ್ ಮಾಡಬೇಕಂತಂದರೆ ನಿಯರ್ಲಿ 2.5-3 lakh ಜಾಸ್ತಿನೇ ಆಗ್ಬೋದು. ಯಾಕಂದರೆ ಇವಾಗ ಪ್ರೈಸಸ್ ಹೆವಿ ಜಾಸ್ತಿ ಆಗಿಬಿಟ್ಟಿದ್ದಾವೆ. HHD ಆಗಿರ್ಬೋದು, ರ್ಯಾಮ್ ಕಾಸ್ಟು, ಮದರ್ ಬೋರ್ಡು, ಗ್ರಾಫಿಕ್ ಕಾರ್ಡು ಹೆವಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವೆಲ್ಲ ಬೇಡ ಅಂತೇಳಿ ಭಾಳಷ್ಟು ಜನ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಸಹ ನಮಗೆ PC ಬಿಲ್ಡ್ ಮಾಡೋ ನೆಸೆಸಿಟಿ ಇಲ್ಲ. ನಮ್ಗೆ ಏನಂತಂದರೆ ಇಯರ್ಲಿ 9,000 ಕಟ್ಬಿಟ್ರೆ ಸಾಕು. ಸೊ 10,000 ಕಟ್ಬಿಟ್ರೆ ಸಾಕು, ನಮಗೆ ಈ ಥರ ಸ್ಟೋರೇಜ್ ಆಕ್ಸಸ್ ಸಿಗುತ್ತೆ, ಅದರಲ್ಲಿ ಬೇಕಾದ್ರೆ ಗೇಮ್ಸ್ನ ಡೌನ್ಲೋಡ್ ಮಾಡಿ ನಾವು ಪ್ಲೇ ಮಾಡ್ಬೋದು ಅಂತ. ಆ ರೀತಿಯಲ್ಲಿ ಮೈಂಡ್ ಬರ್ತಾ ನಮಗೆ ಚೇಂಜ್ ಆಗಿಬಿಡುತ್ತೆ. ಓಕೆ, ಸೊ ಈ ಥರ ನಮಗೆ ಏನಂತಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಟೆಕ್ನಾಲಜಿ ನಾವು ಇಂಪ್ಲಿಮೆಂಟ್ ನೋಡ್ಕೋಬೋದು, ಅದು ಎಸ್ಪೆಷಲಿ NVIDIA ಕಡೆ. ಇದರಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಟೆಕ್ನಾಲಜಿ ಯಾವುದು ಬರೋಂತಂದ್ರೆ ಪಾಸ್ ಕೀಸ್. ಓಕೆ, ಪ್ರೀವಿಯಸ್ ಏನಂತಂದರೆ ನಾವು ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳೋದಕ್ಕೆ ಅಲ್ಲಿ ಪೇಪರ್ ಮೇಲೆ ಬರಿತಾ ಇದ್ವಿ ಅಥವಾ ನೋಟ್ಸಲ್ಲಿ ನೋಟ್ ಮಾಡ್ಕೊತಾ ಇದ್ವಿ ಮೊಬೈಲಲ್ಲಿ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವೇನಂತಂದರೆ ಈ ಪಾಸ್ವರ್ಡ್ ಬದಲು ನಾವು ಪಾಸ್ ಕೀಸ್ನ ಯೂಸ್ ಮಾಡ್ತೀವಿ. ಮೀನ್ಸ್ ಪಾಸ್ವರ್ಡ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಆರ್ ನಾವು ಬಯೋಮೆಟ್ರಿಕ್ ನಮ್ಮದೇನು ತಂಬಿದೆಯಲ್ಲ ಬಯೋಮೆಟ್ರಿಕ್ ಥ್ರೂ ನಾವು ಪಾಸ್ವರ್ಡ್ಸ್ನ ಮೇನೇಜ್ ಮಾಡ್ಕೋಬೋದು. ಸೊ ಇದೊಂದು. ಓಕೆ, ಸೊ ನೆಕ್ಸ್ಟ್ ಹಾಗೆ ಬಂದ್ಬಿಟ್ಟು ಇನ್ನೂ ಹೇಳ್ಬೇಕಂತಂದರೆ ಫೇಸ್ ಅಥೆಂಟಿಕೇಷನಿಂದನೂ ಆಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಪಾಸ್ ಕೀಸ್. ನೀವು ಆಲ್ರೆಡಿ ಇದು ಪಾಸ್ ಕೀಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಗೂಗಲ್ ಪಾಸ್ ಕೀಸು. ಸೊ ಓಕೆ, ನಮಗೆ ಈ ರೀತಿಲಿ ಇಂಪ್ಲಿಮೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನೋಡ್ತೀವಿ, ಇನ್ಸ್ಟೆಡ್ ಆಫ್ ನಾವೇನಂತಂದರೆ ಪಾಸ್ವರ್ಡ್ನ ಯೂಸ್ ಮಾಡ್ದೇನೆ. ಓಕೆ, ಸೊ ಹಾಗೆ ಬಂದ್ಬಿಟ್ಟು ನಮಗೆ ಅಪ್ಕಮಿಂಗ್ ಇನ್ನೊಂದು ಟೆಕ್ನಾಲಜಿ ಯಾವುದು ಅಂತಂದರೆ ಸೊ ಈ DSLR ಕ್ಯಾಮ್ರಾಸ್ ಬಂದ್ಬಿಟ್ಟು ನಮಗೆ ಅಂತ ಅಪ್ಕಮಿಂಗ್ ಡೇಸಲ್ಲಿ ನಾವು ಕಂಪ್ಲೀಟ್ಲಿ ಮರ್ತೋಗ್ಬಿಡ್ತೀವಿ. ಓಕೆ, ಸೊ ಓನ್ಲಿ ಯಾರು ಪ್ರೊಫೆಷ್ನಲ್ಸ್ ಇರ್ತಾರಲ್ವಾ ಲೈಕ್ ವಿಡಿಯೋಗ್ರಾಫರ್ಸ್, ಓಕೆ, ಫಿಲ್ಮ್ ಮೇಕರ್ಸ್, ಅವರೆಲ್ಲ ಬಂದ್ಬಿಟ್ಟು ಈ DSLR ಕ್ಯಾಮ್ರಾಸ್ ಬಗ್ಗೆ ಎಲ್ಲ ಅವ್ರು ಕ್ಯಾರಿ ಮಾಡ್ಬೋದು. ಬಟ್ ನಮ್ಮಂಥ ಮೊಬೈಲ್ ಯೂಸರ್ಸ್ ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಈ ಥರ DSLR ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡೋದು ಭಾಳಷ್ಟು ಕಮ್ಮಿ ಆಗಿಬಿಡುತ್ತೆ. ಬಿಕಾಸ್ ನಾವು ಇವಾಗ ಮೊಬೈಲಲ್ಲೇ ನಮಗೆ 108 ಮೆಗಾಪಿಕ್ಸೆಲ್, 64 ಮೆಗಾಪಿಕ್ಸೆಲ್, 50 ಇನ್ಕ್ಲೂಡಿಂಗ್ 200 ಮೆಗಾಪಿಕ್ಸೆಲ್ ನಮಗೆ ಸ್ಯಾಮ್ಸಂಗ್ ಸಹ ಪ್ರೊವೈಡ್ ಮಾಡ್ತಾ ಇದೆ. ಸೊ ಅವರು ಪ್ರೊವೈಡ್ ಮಾಡೋ ಮೆಗಾಪಿಕ್ಸೆಲಲ್ಲಿ ಅಲ್ಟಿಮೇಟ್ ಫೋಟೋಸ್ ಅಂದರೆ DSLR ಲೆವೆಲ್ ಫೋಟೋಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ಅವರು ಕೆಲವೊಂದೆಲ್ಲ ಸೆನ್ಸರ್ನ ಒಳ್ಳೆ ಸೋನಿ ಸೆನ್ಸರ್ಸ್ ಅಂತೆ, ಮತ್ತು ನಾವು ಭಾಳಷ್ಟು ಸೆನ್ಸರ್ಸ್ ಎಲ್ಲ HPC ಸೆನ್ಸರ್ಸ್ ಅಂತ ಭಾಳಷ್ಟು ಯೂಸ್ ಮಾಡ್ತಾರೆ. ಓಕೆ, ಸೊ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ನಾವೇನಂತಂದರೆ ಈ DSLR ಕ್ಯಾಮ್ರಾಸ ನಾವು ಯೂಸ್ ಮಾಡೋದು ಭಾಳಷ್ಟು ಕಮ್ಮಿ ಆಗಿಬಿಡುತ್ತೆ. ಓಕೆ, ಓನ್ಲಿ ಪ್ರೊಫೆಷನಲ್ಸ್ ಮಾತ್ರ ನೋಡ್ತಾರೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಟೆಕ್ನಾಲಜಿ ಯಾವುದು ಅಂತಂದರೆ ಪವರ್ ಬ್ಯಾಂಕ್ಸ್. ಈ ಪವರ್ ಬ್ಯಾಂಕ್ಸ್ ಏನಂತಂದರೆ ನಾವು ಆವಾಗ ಮೊದಲು ಬರ್ತಿರೋ ಮೊಬೈಲ್ಸ್ ಏನಂತಂದರೆ ಭಾಳಷ್ಟು ಕಡಿಮೆ ಪವರ್ ಕೆಪಾಸಿಟಿ ಇರ್ತಿದ್ವು. ಬಟ್ ಏನಂತಂದರೆ ಇವಾಗ ಪ್ರೆಸೆಂಟ್ ಮೊಬೈಲಲ್ಲಿ ನಮಗೆ ಅಂತಂದರೆ ಇನ್ಕ್ಲೂಡಿಂಗ್ ಹೈಯೆಸ್ಟ್ ಪವರ್ ಬ್ಯಾಟ್ರಿ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ ಇದೆ. ರಿಯಲ್ಮಿ ಪವರ್ P4 ಲೈಕ್ ಒಂದು ಮೊಬೈಲ್ ಇದೆ, ಅದು ಬಂದ್ಬಿಟ್ಟು 10,001 mAh ಬ್ಯಾಟ್ರಿ ಬರ್ತಾ ಇದೆ. ಸೊ ನಮಗೆ ಅಂತಂದರೆ ಪವರ್ ಬ್ಯಾಂಕ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 10,000 mAh ಬ್ಯಾಟ್ರಿ. ಸೊ ಮೊಬೈಲಲ್ಲಿ ಇವಾಗ 10,000 mAh ಬ್ಯಾಟ್ರಿ ಬಂದಿದೆ ಅಂತಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವು ಈ ಥರ ಪವರ್ ಬ್ಯಾಂಕ್ಗಳು ಕ್ಯಾರಿ ಮಾಡೋದು ಕಂಪಲ್ಸರಿ ನಿಂತ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಸೊ ಬರ್ತಾ ಟೆಕ್ನಾಲಜಿ ಭಾಳಷ್ಟು ಅಪ್ಗ್ರೇಡ್ ಆಗ್ತಾ ಇದೆ ಬ್ಯಾಟ್ರೀಸಲ್ಲಿ. ಸೊ
ನೋಡ್ಬೋದು ಮೊಬೈಲ್ಸಲ್ಲಿ ನಮಗೆ ಹೈಯೆಸ್ಟ್ ಕೆಪಾಸಿಟಿ ಬ್ಯಾಟ್ರೀಸ್ ನಾವು ನೋಡ್ತೀವಿ ಮೊಬೈಲ್ಸ್. ಓಕೆ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ನಾವು ಈ ಪವರ್ ಬ್ಯಾಂಕ್ಸ್ ಅವೆಲ್ಲ ಮರ್ತೋಗೋ ಚಾನ್ಸಸ್ ಭಾಳ ಇದೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಟೆಕ್ನಾಲಜಿ ಯಾವುದಂತಂದರೆ ಫಿಸಿಕಲ್ ಡಾಕ್ಯುಮೆಂಟ್ಸ್. ಪ್ರೆಸೆಂಟ್ ನಾವೇನಂತಂದರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ID ಕಾರ್ಡು ಎಕ್ಸೆಟ್ರಾ ಎಲ್ಲ ಕಾರ್ಡ್ಸ್ ಎಲ್ಲ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಬಟ್ ಏನಂತಂದರೆ ಇವಾಗ ಇವೇ ಡಾಕ್ಯುಮೆಂಟ್ಸ್ ನಾವು ಡಿಜಿಟಲಿ ಸೇವ್ ಮಾಡ್ಕೊತೀವಿ. ಲೈಕ್ ಡಿಜಿ ಲಾಕರ್ ಆಗಿರ್ಬೋದು, ಲೈಕ್ ಗೂಗಲ್ ವ್ಯಾಲೆಟ್ ಆಗಿರ್ಬೋದು. ಗೂಗಲ್ ವ್ಯಾಲೆಟ್ ಒಳ್ಳೆಯ ವಿಷಯ. ಓಕೆ, ಅದ್ರಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ನಾವು ಸೇವ್ ಮಾಡ್ಕೋಬೋದು. ಓಕೆ, ಸೊ ಡಿಜಿಟಲಿ ಈ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಿಕೊಂಡು ನಾವು ಇದು ಮಾಡ್ಕೋಬೋದು. ಫಿಸಿಕಲ್ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಡಾಕ್ಯುಮೆಂಟ್ ನಮಗೆ ನೆಸೆಸಿಟಿ ಇರೋಲ್ಲ. ಓಕೆ, ಇದು ಒಂದು ಸಹ ನಮಗೆ ಒಂದು ಅಪ್ಕಮಿಂಗ್ ಡೇಸಲ್ಲಿ ನಾವು ಇವುಗಳನ್ನ ನಾವು ನೋಡ್ಬೋದು. ಓಕೆ, ಈ ಥರ ಟೆಕ್ನಾಲಜಿಯಿಂದ ನೋಡ್ತೀವಿ. ಆಸ್ ಆಫ್ ನಮಗೆ ಡಿಜಿಲಾಕರ್ ಆಲ್ರೆಡಿ ಇದೆ, ಗೂಗಲ್ ವ್ಯಾಲೆಟ್ ಆಲ್ರೆಡಿ ಇದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಭಾಳಷ್ಟು ಅಪ್ಲಿಕೇಶನ್ಸ್ ಬರ್ತವೆ. ಒಳ್ಳೊಳ್ಳೆ ಫ್ಯೂಚರ್ಸ್ನ ಇನ್ಕ್ಲೂಡ್ ಮಾಡಿ ನಮಗೆ ಇನ್ನೂ ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ಆಗಿ ನಾವು ಈ ಥರ ಡಾಕ್ಯುಮೆಂಟ್ಸ್ ನಾವು ಸೇವ್ ಮಾಡ್ಕೋಬೋದು. ಇದರಲ್ಲಿ ನೆಕ್ಸ್ಟು ಟೆಕ್ನಾಲಜಿ ಯಾವುದು ಅಪ್ಕಮಿಂಗ್ ಅಂತಂದರೆ TV ಚಾನಲ್ಸ್. ಈ TV ಚಾನಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಕಣ್ಣು ಮರೆ ಆಗಿಬಿಡ್ತೇವೆ. ಓಕೆ, ಯಾಕಂದರೆ ನಮಗೆ ಆಲ್ಮೋಸ್ಟ್ TV ಚಾನಲ್ಸ್ಗೆ TRP ರೇಟ್ ಬರ್ತಾಯಿಲ್ಲ. ಬಿಕಾಸ್ ಇವಾಗ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಭಾಳಷ್ಟು ಬಂದಿದ್ದಾವಲ್ವಾ. ಸೊ ಅವುಗಳಿಂದ TRP ರೇಟಿಂಗ್ ಯಾವ ರೀತಿಯಲ್ಲಿ ಬರ್ತಾ ಇಲ್ಲ. ಸೊ ಅದಕ್ಕಾಗಿ ಏನಂತಂದರೆ TV ಚಾನಲ್ಸ್ ಏನೋ ಭಾಳಷ್ಟು ಕಣ್ಮರೆ ಆಗೋ ಚಾನ್ಸಸ್ ಭಾಳ ಇದೆ. ಲೈಕ್ ಜಿ ಸೀರೀಸಲ್ಲಿ ಕೆಲವೊಂದು ಬರ್ತಾವಲ್ಲ, ಜಿ ಕನ್ನಡ, ಜಿ ತೆಲುಗು, ಸಮಥಿಂಗ್. ಸೊ ಅವೆಲ್ಲ ಬಂದ್ಬಿಟ್ಟು ಟೋಟಲಿ ಮೂವ್ ಮಾಡಿಬಿಡುತ್ತೆ. ಕೆಲವೊಂದು ಪ್ರೋಗ್ರಾಮ್ಸ್ ಇರ್ತಿದ್ವು, ಇವಾಗ ಅವು ಪ್ರೋಗ್ರಾಮ್ಸ್ ಸಹ ಕಣ್ಮರೆ ಆಗಿಬಿಟ್ಟಿದ್ದಾವೆ. ಸೊ ಇವೆಲ್ಲ ಬಂದ್ಬಿಟ್ಟು ನಮಗೆ OTT ಶಿಫ್ಟ್ ಆಗಿಬಿಡ್ತವೆ. ಲೈಕ್ ಅಮೆಝಾನ್, ನೆಟ್ಫ್ಲಿಕ್ಸ್ ಆ ಥರ ನಮಗೆ ಶಿಫ್ಟ್ ಆಗಿಬಿಡ್ತವೆ. ಸೊ ಜಿಯೋ ಹಾಟ್ಸ್ಟಾರ್ ಆಲ್ಸೋ ಈ ಥರ ಈ ಥರ ನಮಗೆ ಬರ್ತವೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಟೋಟಲಿ TV ಚಾನಲ್ಸ್ ನಮಗೆ ಕಣ್ಮರೆ ಆಗಿಬಿಡ್ತವೆ. ಓಕೆ, ಸೊ ಇದೊಂದು ನಮಗೆ ಅಪ್ಕಮಿಂಗ್ ಟೆಕ್ನಾಲಜಿ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಟೆಕ್ನಾಲಜಿ ಯಾವುದು ಅಂತಂದರೆ ಈ AR ಗ್ಲಾಸಸ್. ಆಲ್ರೆಡಿ ಈ AR ಗ್ಲಾಸಸ್ ರಿಲೇಟೆಡು ಮೆಟಾ, ಗೂಗಲ್, ಸ್ಯಾಮ್ಸಂಗ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾವೆ. ಓಕೆ, ಇನ್ನೂ ಭಾಳಷ್ಟು ವರ್ಕ್ ಮಾಡಿದೆ. OpenAI ವರ್ಕ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಇದೇನೋ AR ಗ್ಲಾಸಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಾವು ಜಸ್ಟ್ ಗ್ಲಾಸ್ ಹಾಕೊಂಡಿರ್ತೀವಿ, ಆ ಗ್ಲಾಸಲ್ಲಿ ನಮ್ಗೆ ಏನಂತಂದರೆ ಡಿಸ್ಪ್ಲೇಸ್ ಕಾಣಿಸ್ತಾ ಇರುತ್ತೆ. ಸೊ ಆ ರೀತಿಲಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಫೀಚರ್ಸ್ ಎಲ್ಲ ನೋಡ್ಬೋದು. ಆಲ್ರೆಡಿ ನಮಗೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ನಮಗೆ ಮೆಟಾ ರಿಲೇಟೆಡ್ AR ಗ್ಲಾಸ್ ಇದೆ. ಸೊ ನೋಡ್ಬೋದು ನೆಕ್ಸ್ಟ್ ಇನ್ನೇನಾಗುತ್ತೆ ಅಂತ. ಆಲ್ರೆಡಿ ನಮಗೆ ಅಂತಂದರೆ ಲ್ಯಾಪ್ಟಾಪ್ಸ್ ರಿಲೇಟೆಡ್ ಕೆಲವೊಂದು ಡಿಸ್ಪ್ಲೇಗಳೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಬಿಗ್ಗರ್ ಡಿಸ್ಪ್ಲೇಸು. ಆ ಡಿಸ್ಪ್ಲೇಸ್ನ ರಿಮೂವ್ ಮಾಡಿ ಈ AR ಗ್ಲಾಸ್ನ ಹಾಕ್ಕೊಂಡು ನಾವೇನು ಆಪ್ರೇಟ್ ಮಾಡ್ಬೋದು ಕೀಬೋರ್ಡ್ದು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಈ ಥರ ನಾವು ಫೀಚರ್ಸು ಅಥವಾ ಟೆಕ್ನಾಲಜೀಸ್ನ ನಾವು ನೋಡ್ಬೋದು. ಓಕೆ, ಈ AR ಗ್ಲಾಸಸ್ಸಲ್ಲಿ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಈ ಅಪ್ಕಮಿಂಗ್ ಟೆಕ್ನಾಲಜಿ ಯಾವುದು ಅಂತಂದರೆ AI ಏಜೆಂಟ್ಸ್. ಓಕೆ, ಈ AI ಏಜೆಂಟ್ಸ್ ಬಂದ್ಬಿಟ್ಟು ಏನಂತಂದರೆ ಇನ್ಕ್ಲೂಡ್ ಆಗಿ ಮೊಬೈಲಲ್ಲೇ ಬರುತ್ತೆ. ಲೈಕ್ ಈ AI ಏಜೆಂಟ್ ಏನಂತಂದರೆ ನಿಮಗೆ ಜಸ್ಟ್ ಹೆಲ್ಪ್ ಮಾಡೋದು. ಲೈಕ್ ಇವಾಗ ನಾವೇನು ಜೆಮಿನಿ, ಗೂಗಲ್ ಅಸಿಸ್ಟೆಂಟ್ ಯಾವ ರೀತಿ ವರ್ಕ್ ಮಾಡುತ್ತೋ ಜಸ್ಟ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಪರ್ ವರ್ಷನ್. ಲೈಕ್ ನಿಮ್ಗೆ ಏನಾದರೂ ವರ್ಕ್ ಬೇಕಂದರೆ ಅದು ಕಂಪ್ಯೂಟರ್ ರಿಲೇಟೆಡು ಡೀಟೇಲ್ಸ್ ಕೊಡುತ್ತೆ. ನೀವು ವಿತೌಟ್ ಮೊಬೈಲ್ ನೋಡ್ದೇ ನಾವು ಡೈರೆಕ್ಟಾಗಿ ಆ AI ಏಜೆಂಟ್ ಥ್ರೂ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಓಕೆನಾ. ಸೊ ಈ ರೀತಿಲಿ ಇದೆಲ್ಲದರಲ್ಲಿ ಬರುತ್ತೆ. AI ಏಜೆಂಟ್ ಮೀನ್ಸ್ ಮೊಬೈಲಲ್ಲೂ ಬರುತ್ತೆ, ವಾಚಸಲ್ಲಿ ಬರುತ್ತೆ, ಕೆಲವೊಂದು ಏನಂತಂದರೆ ಒಂಥರ ಕೀ ಚಾನಲ್ಲು ಬರೋ ಚಾನ್ಸಸ್ ಇದೆ. ಓಕೆ, ಸೊ ಈ ರೀತಿಲಿ ನಾವೇನಂತ ಅಪ್ಕಮಿಂಗ್ ಡೇಸಲ್ಲಿ ಈ ಥರ AI ಏಜೆಂಟ್ಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಏನಂತಂದರೆ ನೀವೇನಾದರೂ ಟ್ರಾವೆಲ್ಗೆ ಪ್ಲ್ಯಾನ್ ಮಾಡಬೇಕಂದ್ರೆ ಜಸ್ಟ್ ಕ್ವಶನ್ ಕೇಳಿದ್ರೆ ಸಾಕು, ಆ ಪ್ಲ್ಯಾನ್ ರಿಲೇಟೆಡ್ ಎಲ್ಲ ನಿಮಗೆ ಡೀಟೇಲ್ ರೆಡಿ ಮಾಡಿ ನಿಮಗೆ ಕೊಟ್ಬಿಡುತ್ತೆ. ಸೊ ಜಸ್ಟ್ ವಾಯ್ಸ್ ನೀವೇನಂತಂದರೆ ವಾಯ್ಸ್ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿಲಿ AI ಏಜೆಂಟ್ನ ನಾವು ಅಪ್ಕಮಿಂಗ್ ಡೇಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಕಮಿಂಗ್ ಟೆಕ್ನಾಲಜಿ ಯಾವುದು ಅಂತಂದರೆ ಹ್ಯೂಮನೈಡ್ ರೋಬೋಟ್ಸ್. ಈ ಹ್ಯೂಮನೈಡ್ ರೋಬೋಟ್ಸ್ ಬಂದ್ಬಿಟ್ಟು ಏನಂತಂದರೆ ಟೋಟಲಿ ಮಾನವರು ಮಾಡೋ ಎಲ್ಲ ಕೆಲಸನ ರೀಪ್ಲೇಸ್ ಮಾಡ್ತವೆ. ಓಕೆ, ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಏನು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ, ಕೆಲವರಿಗೆ ಗುಡ್ ನ್ಯೂಸ್ ಆಗ್ಬೋದು, ಕೆಲವರಿಗೆ ಬ್ಯಾಡ್ ನ್ಯೂಸ್ ಆಗ್ಬೋದು. ಸೊ ಬಟ್ ಏನಂತಂದರೆ ಇದರಿಂದ ಭಾಳಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇನ್ಕ್ಲೂಡಿಂಗ್ ಬೆಗ್ಗಿಂಗ್ ಆಲ್ಸೋ ಏನಂತಂದರೆ ರೀಪ್ಲೇಸ್ ಮಾಡೋ ಚಾನ್ಸಸ್ ಇದೆ ಈ ಹ್ಯೂಮನೈಡ್ ರೋಬೋಟ್ಸ್. ಸೊ ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಏನೇನು ಚೇಂಜಸ್ ಆಗ್ಬೋದು ಅಂತ. ಇದು ಬಂದ್ಬಿಟ್ಟು 100% ನಿಜ, ಕಂಪಲ್ಸರಿ ರೀಪ್ಲೇಸ್ ಮಾಡೇ ಮಾಡುತ್ತೆ. ಆಲ್ರೆಡಿ O&I ಸಹ ಬಂದ್ಬಿಟ್ಟು ಏನಂತಂದ್ರೆ 30,000 ರೋಬೋಟಿಕ್ಸ್ನ ಪರ್ಚೇಸ್ ಮಾಡ್ತಾ ಇದೆ. ಸೊ ನೋಡೋಣ ಏನಾಗುತ್ತೋ ಮುಂದೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಇನ್ನೊಂದು ಟೆಕ್ನಾಲಜಿ ಯಾವುದು ಅಂತಂದರೆ ಸ್ಮಾರ್ಟ್ ಟಿ ಶರ್ಟ್ಸ್. ಓಕೆ, ಈ ಸ್ಮಾರ್ಟ್ ಟಿ ಶರ್ಟ್ಸ್ ಬಂದ್ಬಿಟ್ಟು ಏನಂತಂದರೆ ಯಾವ ರೀತಿಲಿ ವರ್ಕ್ ಮಾಡುತ್ತಂದರೆ, ನಾವು ಇವಾಗ ಪ್ರೆಸೆಂಟ್ ನಾವೇನು ವಾಚ್ ವೇರ್ ಮಾಡ್ತೀವೋ, ಸೊ ಅವು ಬಂದ್ಬಿಟ್ಟು ಏನಂತಂದರೆ ನಮಗೆ ಬಾಡಿಯಲ್ಲಿ ಎಲ್ಲ ಈವನ್ ಬ್ಲಡ್ ಪ್ರೆಷರ್ ಆಗಿರ್ಬೋದು ಮತ್ತು ಹಾಗೆ ಹಾರ್ಟ್ ಬೀಟ್ನ ಯಾವ ರೀತಿಲಿ ಮಾನಿಟರ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಆ್ಯಕ್ಟಿವಿಟಿ ಆಲ್ಸೋ ಸೇಮ್ ಆ್ಯಸ್ ಇಟ್ ಈಸ್ ಅಂತ ಈ ಸ್ಮಾರ್ಟ್ ಟಿ ಶರ್ಟ್ಸ್ ನಮಗೆ ಅಂತಂದರೆ ಮಾನಿಟರ್ ಮಾಡುತ್ತೆ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಸ್ಲೀಪಿಂಗ್ ಆಲ್ಸೋ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಈ ಸ್ಮಾರ್ಟ್ ಟಿ ಶರ್ಟ್ಸ್ನ ನೋಡ್ತೀವಿ. ಸೊ ಈ ಸ್ಮಾರ್ಟ್ ಟಿ ಶರ್ಟ್ಸಿಂದ ನಮಗೆ ಭಾಳಷ್ಟು ಬೆನಿಫಿಟ್ಸ್ ಇದೆ.
ಸೊ ನೋಡೋಣ, ಇದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವು ನೋಡ್ಬೋದು. ಇದನ್ನು ಆಲ್ರೆಡಿ ಎಕ್ಸೋ ಸ್ಕಿನ್ ಅಂತ ಒಂದು ಕಂಪ್ನಿ ಇದೆ. ಆ ಎಕ್ಸೋ ಸ್ಕಿನ್ ಆಲ್ರೆಡಿ ಇದ್ರ ಮೇಲೆ ವರ್ಕ್ ಮಾಡಿದೆ. ಅವುಗಳನ್ನ ಆಲ್ರೆಡಿ ಹೊರಗಡೆ ಸಹ ಬಿಟ್ಟಿದೆ. ಓಕೆ, ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಎಕ್ಸೋ ಸ್ಕಿನ್ ಅಂತ ಇದು ಸಹ ಏನಂತಂದರೆ ಸ್ಮಾರ್ಟ್ ಟಿ ಶರ್ಟ್ಸ್ನ ಇವರು ರಿಲೀಸ್ ಮಾಡಿದ್ದಾರೆ. ಸೊ ನೋಡೋಣ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಭಾಳಷ್ಟು ಕಂಪ್ನೀಸ್ ಈ ರೀತಿಲಿ ವರ್ಕ್ ಮಾಡ್ಬೋದು ಸ್ಮಾರ್ಟ್ ಟಿ ಶರ್ಟ್ಸ್ ಮೇಲೆ. ಸೊ ನೋಡಿದ್ರಲ್ಲ, ಇವು ಬಂದ್ಬಿಟ್ಟು ಅಪ್ಕಮಿಂಗ್ ಇಯರ್ಸಲ್ಲಿ 100% ಬರೋ ಟೆಕ್ನಾಲಜೀಸ್. ಇವುಗಳಲ್ಲಿ ನೀವು ಯಾವುದಕ್ಕೋಸ್ಕರ ಅತಿ ಹೆಚ್ಚು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತೀರಾ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಟೆಕ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.